ಬಿಗ್ ಬಾಸ್ ಮನ್ಯಾಗ ನಿನ್ನೆ ಸುದೀಪ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ರು. ಏನಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತಾದ ಇಲ್ಲೋ ಗೊತ್ತಿಲ್ಲ, ನಾನು ಮತ್ತೆ ಹೇಳ್ತೀನಿ. ಮಡಿಕೆ ಹೊಡೆಯೋದು, ಒಂದು ಗೊಂಬೆಗ ಮಡಿಕೆನ ಹಾಕ್ಬಿಟ್ಟು ಅದಕ್ಕೆ ಫೋಟೋ ಅಂಟಿಸಿಬಿಟ್ಟು ಅದನ್ನು ಹೊಡಿಬೇಕು. ಅಂದರೆ ಯಾರ್ದು ಹೆಂಗಿದೆ, ಯಾರ ಬಗ್ಗೆ ನಿಮ್ಗೆ ಇಷ್ಟ ಆಗ್ತಿಲ್ಲ, ಯಾರ ತಲೆ ಹೊಡಿಬೇಕಂತ ಹೇಳಿ ನಿಮ್ಗೆ ಅನ್ಸಕ್ಕದ ಟಾಸ್ಕ್ ಪ್ರಕಾರ ಅದನ್ನು ಅಲ್ಲಿ ಹಾಕ್ಬಿಟ್ಟು ಅವ್ರ ಫೋಟೋ ಹಾಕಿ ತಲೆ ಹೊಡೀರ ಅಂತೇಳಿ ಸುದೀಪ್ ಸರ್ ಅವರು ಹೇಳಿದರು. ಇದನ್ನು ಎಲ್ಲರೂ ಮಾಡಕತ್ತಿದ್ರು. ಅಲ್ಲಿ ಹೋಗ್ಬಿಟ್ಟು ವಿನಯ್ ಅವರು ಮತ್ತು ನಮ್ರತಾ ಅವರು ಈ ಥರ ಮತ್ತು ತುಕಾಲಿ ಅವರು ಎಲ್ಲರೂ ಕೂಡ ಹೋಗಿ ಹಾಕಕತ್ತಿದ್ರಲ್ವಾ, ಅಂದರೆ ತಲೆ ಹೊಡ್ಯಾಕತ್ತಿದ್ರು. ಇದರಿಂದಾಗಿ ಕಾರ್ತಿಕ್ ಅವರು ಕೂಡ ಕೊಟ್ಟಿರೋ ರೀಸನ್ ನೋಡಿದರೆ ಸಖತ್ ಬೇಜಾರಾಗ್ತದೆ. ಯಾಕಂತಂದರೆ ಸಂಗೀತ ಅವ್ರ ಜೊತೆ ಇಷ್ಟು ದಿನ ಅಷ್ಟು ಚೆನ್ನಾಗಿ ಕ್ಲೋಸ್ ಇದ್ದು, ಅಷ್ಟು ಚೆನ್ನಾಗಿ ಫ್ರೆಂಡ್ ಅಂತ ಹೇಳಿ ಅಂದ್ಕೊಂಡು, ಈಗ ಫ್ರೆಂಡ್ ಅಂದಮೇಲೆ ಒಂದು ಮಾತು ಬರ್ತದ, ಒಂದು ಮಾತು ಹೋಗ್ತದ, ಆಮೇಲೆ ಒಂದೊಂದು ಥರ ಸ್ಟೇಟ್ಮೆಂಟ್ಗಳು ಕೂಡ ಬರ್ತಾವ ಹೋಗ್ತಾವ. ಅದನ್ನೆಲ್ಲ ಬಿಟ್ಟು ಫ್ರೆಂಡ್ಶಿಪ್ ಆಗಿ ಚೆನ್ನಾಗಿದ್ದರೆ ಚೆನ್ನಾಗಿ ಅನಿಸ್ತದ ನೋಡೋದಕ್ಕೆ ನಮಗೂ ಕೂಡ. ಆದ್ರೆ ಇಲ್ಲಿ ಕಾರ್ತಿಕ್ ಅವರು ಏನಂತ ಹೇಳಿದ್ರು ಗೊತ್ತಾ, ನಿಮ್ಗೆಲ್ರಿಗೂ ಗೊತ್ತಿದೆ ಅಂತ ಹೇಳಿ ಅನ್ಕೊಳಕತ್ತೀನಿ. ಏನಂತಂದ್ರೆ ಇವ್ರ ಜೊತೆ ಇದ್ರೆ ನನ್ನ ಈ ಥರ ಅನ್ನಕತ್ತಾರ, ಆ ಥರ ಅನ್ನಕತ್ತಾರ, ಅದಕ್ಕೆ ನಾನು ಇವ್ರದ್ದು ಇದು ಮಾಡಕತ್ತೀನಿ, ಇವರಿಂದ ದೂರ ಇರ್ತೀನಿ ಅನ್ನೋ ಥರ ನಿನ್ನೆ ಕಾರ್ತಿಕ್ ಅವರು ಮಡಿಕೆಗೆ ಹೊಡೆದ್ರಲ್ವಾ. ಇದರಿಂದಾಗಿ ಸಂಗೀತ ಅವ್ರಿಗೆ ಸಖತ್ ಬೇಜಾರಾಯಿತು. ನೀವೆಲ್ಲರೂ ಅಬ್ಸರ್ವ್ ಮಾಡಿದ್ರೆ ಅವ್ರ ಮುಖ ಎಷ್ಟು ಸಪ್ಪಗೆ ಮಾಡ್ಕೊಂಡು ಬಿಟ್ರು. ಅವಾಗೆ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಕಾರ್ತಿಕ್ ನನಗೆ ಹಾಕ್ತಾರ, ನನಗೆ ತಲೆ ಹೊಡಿತಾರ ಅಂತೇಳಿ ಅವ್ರು ಅನ್ಕೊಂಡಿರಲಿಲ್ಲ. ಈಗ ಸಡನ್ನಾಗಿ ಬಂದು ಹೊಡೆದಾಗ ಏನು ಅನ್ಸುತ್ತಾ, ಎಷ್ಟು ಚೇಂಜ್ ಆಗಿದಾರಲ್ವಪ್ಪ ಥೋ ಅಂಥೇಳಿ ಅನ್ಸುತ್ತಲ್ವ. ಅದಕ್ಕೆ ಸಂಗೀತ ಅವ್ರು ಫುಲ್ ಬೇಜಾರಾಗಿತ್ತು, ನಾವೆಲ್ಲರೂ ಅಬ್ಸರ್ವ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಕಾರ್ತಿಕ್ ಅವ್ರು ಕೊಟ್ಟಿರೋ ರೀಸನ್ ಕೂಡ ಕರೆಕ್ಟ್ ಆಗಿದೆ ಅಂತಾನೆ ಅನಿಸ್ತದೆ. ಯಾಕೆ ಅವ್ರವ್ರ ಪ್ರಕಾರ ಅದು ಅವ್ರವ್ರಿಗೆ ಇಷ್ಟ ಬಂದಂಗೆ ಆಡಕತ್ತಾರ ಅವರು. ಯಾಕಂತಂದರೆ ಫಿನಾಲೆ ಕೂಡ ಇನ್ನೂ ಸ್ವಲ್ಪ ದಿನಗಳು ಅದಾವ, ಆಯಿತು ಬಂದ್ಬಿಡ್ತದ. ಅದಕ್ಕೆ ಈ ಫಿನಾಲೆಗೆ ನಾನು ಕರೆಕ್ಟ್ ಆಡಬೇಕು, ನಾನು ಕರೆಕ್ಟ್ ಆಡಿರ್ಬೇಕು ಅಂತ ಹೇಳಿ ಅವ್ರಿಗೆಲ್ರಿಗೂ ಅನ್ಸಕತ್ತದಲ್ವ. ಅದಕ್ಕೆ ಆಡ್ಬೇಕಂತ ಹೇಳಿ ಆಡಕತ್ತಾರ. ಆಡಲಿ, ಅವ್ರವ್ರ ಪ್ರಕಾರ ಅವ್ರವ್ರು ಆಡಕತ್ತಾರ, ಸ್ಟಾರ್ಟ್ ಮಾಡಿದಾರೆ ಗೇಮ್. ಯಾಕಂತಂದರೆ ಅವ್ರವ್ರ ಸ್ಟ್ರಾಟಜಿನ ಅವ್ರವ್ರ ಉಪಯೋಗ ಮಾಡಿಕೊಂಡು ಫಿನಾಲೆ ಗೆಲ್ಲಬೇಕಂತ ಹೇಳಿ ಒಂದು ಹಠ ಇದೆ ಅಲ್ವಾ, ಅದು ಓಕೆ, ಬೇಡ ಅನ್ನಲ್ಲ. ಆದರೆ ಇಷ್ಟು ದಿನ ಏನು ಫ್ರೆಂಡ್ಶಿಪ್ ಇತ್ತೋ ಇದನ್ನು ಸಡನ್ ಆಗಿ ಬಿಡೋದು ಯಾಕೋ ಸರಿ ಕಾಣಿಸ್ತಿಲ್ಲ. ಯಾಕಂತಂದರೆ ಅವ್ರ ಮೇಲೆ ಇವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರ್ತಾವ. ಆಮೇಲೆ ಫ್ರೆಂಡ್ ಅಂತಂದಾಗ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತಾ, ಅದೇ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಬಿಟ್ಬಿಟ್ಟು ಈ ಥರ ಸಡನ್ ಆಗಿ ಹೊಡೆಯೋದು ಯಾಕೋ ಸರಿ ಕಾಣಿಸಿಲ್ಲ. ಆಮೇಲೆ ತಲೆ ಹೊಡೆಯೋದು ಅತಿ ಹೆಚ್ಚು ಸಂಗೀತ ಅವ್ರಿಗೆ ಮತ್ತು ಪ್ರತಾಪ್ ಅವ್ರಿಗೆ ಬಂದಿದೆ ಅಲ್ಲ, ಅದಕ್ಕೆ ಅವ್ರಿಗೂ ಕೂಡ ಬೇಜಾರಾಗಿದೆ. ಯಾಕಂತಂದರೆ ಇಷ್ಟು ಜನ ಏನಿದ್ರು, ನಮ್ರತಾ ಅವರಾಗಿರ್ಬೋದು, ತನಿಷ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಪ್ರತಾಪ್ ಅವ್ರ ಮೇಲೆ ಮತ್ತು ಸಂಗೀತ ಅವ್ರನ್ನ ಟಾರ್ಗೆಟ್ ಮಾಡಕತ್ತಾರ ಅಂತ ಹೇಳಿ ಕಾಣಿಸಕತ್ತದ. ತನಿಷ್ ಅವರು ಅವ್ರೇನೋ ಅಂತ ಹೇಳಿ ಎಲ್ರಿಗೂ ಗೊತ್ತೇ ಅದ, ಅವ್ರು ಏನಿರುತ್ತೋ ಅದನ್ನೇ ಹೇಳ್ತಾರ, ಅದನ್ನೇ ಮಾಡ್ತಾರಂತ ಕೂಡ ಗೊತ್ತಾದ. ಬಟ್ ಈ ಮಧ್ಯೆ ಯಾಕೋ ಪ್ರತಾಪ್ ಅಂದರೆ ಇಷ್ಟನೇ ಆಗವಲ್ತ ಅವ್ರಿಗೆ ಅಂತ ಹೇಳಿ ಕೂಡ ಅನ್ಸಕತ್ತದ. ಅದಕ್ಕೆ ಅವರು ತಲೆ ಹೊಡೆಯುವಾಗ ಕೊಟ್ಟಿದ್ರಲ್ವ ರೀಸನ್, ಅವುಗಳಿಂದಾನು ಪ್ರತಾಪ್ ಅವ್ರಿಗೆ ಸಖತ್ ಬೇಜಾರಾಗಿದೆ. ಅದಕ್ಕೆ ಮುಖ ನೋಡ್ಕೊಳಕತ್ತಿದ್ರು ಸಂಗೀತ ಅವರು ಮತ್ತು ಪ್ರತಾಪ್ ಅವರು. ಏನು ಮಾಡೋಕ್ಕಾಗಲ್ಲ, ಯಾಕಂತಂದರೆ ಇಲ್ಲಿ ಅವ್ರವ್ರ ಅಭಿಪ್ರಾಯನೇ ಹೇಳಬೇಕು. ಯಾಕಂತಂದರೆ ಈಗ ಅವ್ರಿಗೆ ಅನಿಸಿದೆ ಇವ್ರಿಗೆ ಅನಿಸಿದೆ ಅಂತ ಹೇಳೋದಿಲ್ಲ. ನಮಗೇನು ಅನಿಸಿದೆ ಇಷ್ಟು ದಿನಗಳ ಕಾಲ ಅದನ್ನು ಹೇಳೋದಿದೆ ಅಲ್ವಾ ಬಿಗ್ ಬಾಸ್, ಅದಕ್ಕೆ ಅವ್ರು ಎಲ್ಲ ಹೇಳ್ಕೊಂಡಿದ್ದಾರೆ. ಆದರೆ ನನಗೆ ಇಲ್ಲಿ ಈ ಬಿಗ್ ಬಾಸ್ ಮನೆಗೆ ಒಂದು ಇಷ್ಟ ಆಗಂಗಿಲ್ಲ. ಏನಂತಂದರೆ ಇಷ್ಟು ದಿನಗಳು ಏನು ನಡೆದೋ ಅದನ್ನು ಅವಾಗವಾಗಿ ಬಿಡಬೇಕು. ಯಾಕಂತಂದರೆ ಸುದೀಪ್ ಸರ್ ಅವ್ರು ಬರ್ತಾರೆ, ಈ ತಪ್ಪು ಮಾಡಿದ್ರಿ ನೀವು, ಈ ತಪ್ಪು ಮಾಡಿದ್ರಿ, ಇದನ್ನು ಕರೆಕ್ಟ್ ಮಾಡ್ಕೊಳ್ಳಿ, ಹಿಂಗೆ ಹಾಡಿದರೆ ನೀವು ಫಿನಾಲೆಗೆ ಹೋಗ್ತೀರಿ, ಆ ಥರ ಎಲ್ಲ ಸಜೆಷನ್ ಎಲ್ಲ ಹೇಳಿರ್ತಾರಲ್ವ. ಒಳ್ಳೆ ಪಾಠಗಳನ್ನು ಕೂಡ ಸುದೀಪ್ ಅವರು ಹೇಳಿರ್ತಾರೆ. ಅದನ್ನು ತಲೆಗಿಟ್ಕೊಂಡು ಈ ವಾರ ಏನು ನಡೆದಿದ್ದೇನೋ ಅದನ್ನೆಲ್ಲ ಮರ್ತು ಬಿಡಬೇಕು. ಆಮೇಲೆ ಈ ವಾರ ನೆಕ್ಸ್ಟ್ ವಾರ ಏನು ನಡೆಯುತ್ತದೋ ಅದನ್ನು ತಲೆಗಿಟ್ಕೊಂಡು ಆಡಬೇಕು. ಆಮೇಲೆ ಅದನ್ನು ಬಿಟ್ಬಿಡ್ಬೇಕು. ಆಮೇಲೆ ಥರ್ಡ್ ವಾರ ಏನು ನಡೀತೋ ಅದನ್ನು ಇದೇ ಥರ ವಾರ ಏನು ನಡೆಯುತ್ತೋ ಅದನ್ನು ಮಾತ್ರ ನೆನಪಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಯಾರಿಗೆ ಏನು ಅನಿಸುತ್ತಾ ಅದನ್ನು ಹೇಳಬೇಕು. ಆದರೆ ಇಲ್ಲಿ ಅದು ನಡೆಯಂಗೇ ಇಲ್ಲ. ನೀವೆಲ್ಲರೂ ನೋಡಕತ್ತೀರಲ್ವಾ, ಮೊದಲದಿಂದ ನೀವು ಏನು ನಡೆಯಕತ್ತದೋ ಅದನ್ನೇ ತಲೆಗಿಟ್ಕೊಂಡಿರ್ತಾರಲ್ವ, ಅವ್ರನ್ನೇ ಟಾರ್ಗೆಟ್ ಮಾಡೋದು, ಅವ್ರನ್ನೇ ಇದು ಮಾಡೋದು ಎಲ್ಲ ನಡೆಯಕತ್ತದ. ಆಮೇಲೆ ತುಕಾಲಿ ಸಂತೋಷ್ ಅವ್ರು ಕೂಡ ಎಷ್ಟು ಕ್ಲೋಸ್ ಆಗಿದ್ದಾರಲ್ವಾ ಪ್ರತಾಪ್ ಅವ್ರಿಗೆ. ಆಯ್ತು ಇವ್ರು ಬಿಟ್ಕೊಳಂಗಿಲ್ಲಪ್ಪ, ಏನು ಚೆನ್ನಾಗಿದ್ದಾರ, ಆಯ್ತು ಹಿಂಗೆ ಇರಬೇಕು ಇವರಿಬ್ಬರು, ನಡ್ಬಾರ್ಕ ಹಂಗೆಲ್ಲ ಫಸ್ಟಿಗೆ ಹಂಗೆಲ್ಲ ಬೈದು ಯಾಳಿಸಿ ಕಜೀಲ್ ಮಾಡಿದ್ರು, ಹಂಗೆಲ್ಲ ಮಾಡಿದ್ರು ಪ್ರತಾಪ್ ಅವ್ರನ್ನ. ಈ ಮಧ್ಯೆ ಇವರಿಬ್ಬರು ಚೆನ್ನಾಗಿದ್ರ, ಹಿಂಗೆ ಇರಲಿ ಇವರಿಬ್ಬರದ್ದು ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ವಿ. ಆದ್ರೆ ತಲೆ ಹೊಡೆಯುವಾಗ ನೋಡಿದ್ರೆ ಯಾವ ಥರ ರೀಸನ್ ಕೊಟ್ಟರು ಪ್ರತಾಪ್ ಅವ್ರ ಬಗ್ಗೆ ತುಕಾಲಿ ಅವ್ರು ಅಂತ ಹೇಳಿ. ಆಮೇಲೆ ಇವ್ರದ್ದು ನಾನೇ ಅನ್ನೋದಿದೆ, ಇವರೇ ಇದು ಮಾಡ್ಕೊತಾರ, ಅಯ್ಯೋ ಪಾಪ ಅಂತ ಹೇಳಿ ಅನ್ಸ್ಕೊತಾರ. ನನಗೆ ಅವ್ರಿಗೆ ಇದು ಮಾಡೋದಿಲ್ಲ, ನಾನೇನು ಆಟ ಆಡೋಕೆ ಬಂದೀನಿ, ಇವತ್ತು ಇದ್ರೆ ಇರಲಿ ಹೋದ್ರೆ ಹೋಗ್ಲಿ, ಆದ್ರೆ ನಾನು ಏನು ಆಡ್ಬೇಕು ಹಂಗೆ ಹಾಡ್ತೀನಿ. ನಾನು ಇವ್ರಿಗೆ ಹೋಗ್ಬಿಟ್ಟು ಇದು ಮಾಡೋಂಗಿಲ್ಲ. ಮಂದಿಗೂ ಕೂಡ ನಾನು ಇವ್ರಿಗೆ ಬಕೆಟ್ ಆಗಿದ್ದೆ, ಅವ್ರ ಥರ ಈ ಥರ ಅಂಥೇಳಿ ಅನ್ಸ್ಕೊಳಕ್ಕೂ ಇಷ್ಟ ಇಲ್ಲ ನನಗೆ. ಏನಿರ್ತೀನೋ ನಾನು ಕರೆಕ್ಟಾಗಿರ್ತೀನಿ. ನಾನು ಹತ್ತಿದ್ದೀನಿ, ತುಂಬ ಸಲ ಹತ್ತಿದ್ದೀನಿ, ಮನಸ್ಸಲ್ಲೇ ಹತ್ಕೊಂಡಿದ್ದೀನಿ ನಾನು. ಆದರೆ ಹೋಗ್ಬಿಟ್ಟು ಬಾತ್ರೂಮಲ್ಲೇ ಹಂಗೆಲ್ಲ ಹತ್ತಿಲ್ಲ ನಾನು ಅಂತ ಹೇಳಿ ತುಕಾಲಿ ಅವರು ಕೂಡ ತುಂಬ ಒಳಗಡೆ ಏನೇನು ಕೋಪ ಇತ್ತೋ ಎಲ್ಲವನ್ನ ಹಾಕಕತ್ತಿದ್ರು ಹೊರಗಡೆ ಅಂತ ಅನಿಸಿತು. ಆಮೇಲೆ ಇದರಿಂದ ಫ್ರೆಂಡ್ಶಿಪ್ ಏನಿತ್ತೋ ಅದು ದೂರ ಆಗಕತ್ತದ ಅಂತ ಹೇಳಿ ಅನ್ಸಕತ್ತದ.
ಯಾಕಂತಂದರೆ ಫಿನಾಲೆ ಹತ್ರ ಬಂದಂಗೆಲ್ಲ ಇವ್ರು ಚೇಂಜ್ ಹಾಕ್ಕೊಂತ ಹೋಗ್ತಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಬಿಗ್ ಬಾಸ್ ಅನ್ನೋದು ಫ್ರೆಂಡ್ಶಿಪ್ ಮಧ್ಯೆ ರಿಲೇಷನ್ಶಿಪ್ ಮಧ್ಯೆ ಅನ್ನೋದಲ್ಲ. ಇದು ಇಂಡಿವಿಜುವಲ್ ಆಗಿ ಆಡೋಕ್ಕೆ ಹೋಗಿದ್ದಾರೆ, ಅಲ್ಲೇನೋ ಫ್ರೆಂಡ್ಶಿಪ್ ಆಯಿತು, ರಿಲೇಷನ್ಶಿಪ್ ಆಯಿತು, ಅಲ್ಲಿ ಯಾವುದೋ ಅಕ್ಕ ತಮ್ಮ ಸಂಬಂಧ ಉಟ್ಕೊಂತು ಹಂಗಿಂಗ ಅಂತಂದರೆ ಅದು ಅಲ್ಲಿಗೆ ಇರುತ್ತೆ ಅಷ್ಟೇ. ಅದನ್ನು ಹೊರಗೆ ತರಬೇಕಂದ್ರೆ ಬಿಗ್ ಬಾಸ್ ಮುಗಿದ್ಮೇಲೆ ತರಬೇಕು ಅಷ್ಟೇ. ಆದರೆ ಫಿನಾಲಿಗೆ ಹೋಗೋದು ಮಾತ್ರ ಒಂಟಿಯಾಗಿ ಅಲ್ವಾ, ಅದಕ್ಕೆ ಇಂಡಿವಿಜುವಲ್ ಆಗಿ ಆಡಕತ್ತಾರೆ ಎಲ್ಲರೂ ಅಂತ ಕಾಣಕತ್ತದ. ಬಟ್ ಇಲ್ಲಿ ಅತಿ ಹೆಚ್ಚು ಸಂಗೀತನ ಮತ್ತು ಪ್ರತಾಪನ ಟಾರ್ಗೆಟ್ ಮಾಡಕತ್ತಾರೆ ಅಂಥೇಳಿ ಅನ್ಸಕತ್ತದ. ನೋಡಮ್ ಏನಾಗುತ್ತೆ ಅಂಥೇಳಿ. ಮತ್ತು ಈ ವಿಚಾರದ ಬಗ್ಗೆ ನಿಮ್ಗೇನು ಅನಿಸಿತು? ಆಮೇಲೆ ಈ ಬಿಗ್ ಬಾಸ್ ಮನೆಗೆ ಅತಿ ಹೆಚ್ಚು ಯಾರನ್ನ ಹೆಂಗೆ ಮಾತಾಡ್ತಾರೋ, ಹೆಂಗೆ ಮಾಡ್ತಾರೋ, ಆಮೇಲೆ ಯಾರ್ಯಾರು ಟಾರ್ಗೆಟ್ ಮಾಡ್ತಾರೋ ನಿಮ್ಗೆಲ್ರಿಗೂ ಗೊತ್ತೇ ಅದಲ್ವಾ. ಆದರೂ ಏನು ಮಾಡೋಕ್ಕಾಗಂಗಿಲ್ಲ, ಯಾಕಂತಂದರೆ ಬಿಗ್ ಬಾಸ್ ಆಟ ಥರನೇ ನೋಡ್ಬೇಕಂತ ಹೇಳಿ ಕೂಡ ಹೇಳ್ತಾರೆ. ಬಟ್ ಇದನ್ನು ಆಟ ಥರ ನೋಡೋಕ್ಕಿಂತ ಅವ್ರ ವ್ಯಕ್ತಿತ್ವಗಳೇನು, ಅವ್ರು ಹೆಂಗಿರ್ತಾರೆ ಏನು ಅನ್ನೋದು ಕೂಡ ನೋಡಬೇಕಾಗುತ್ತೆ. ನಾವು ನಾವು ಬಿಗ್ ಬಾಸಿಂದ ನೋಡಿ ಕಲಿಬೇಕಾಗಿರೋದು ಅದೇ ಅಲ್ವಾ. ಯಾಕಂತಂದರೆ ಹೊರಗಡೆ ಕೂಡ ತುಂಬ ಜನ ಸುಮಾರು ಥರ ಹಂಗ ಯೋಚನೆಗಳಿರ್ತಾವ. ಫೇಸ್ ಟು ಫೇಸ್ ಮಾತಾಡೋರು ಇರ್ತಾರ, ಆಮೇಲೆ ಹಿಂದೆ ಮಾತಾಡೋರು ಇರ್ತಾರ, ಬೆನ್ನಿಗೆ ಚೂರಿ ಹಾಕೋರು ಇರ್ತಾರ. ಅದ್ಯಾವುದು ನಮ್ಗೆ ಕಾಣಿಸಲ್ಲ. ಆಮೇಲೆ ಹಾಗಿದ್ಮೇಲೆ ಕಾಣಿಸುತ್ತಾ, ಹಂಗೆ ನಮ್ಗೆ ಯಾರಾದರೂ ದ್ರೋಹ ಮಾಡಿದ್ಮೇಲೆ ಕಾಣಿಸುತ್ತಾ. ಆದರೆ ಈ ಬಿಗ್ ಬಾಸ್ ಮನೆಗೆ ಯಾರ್ಯಾರು ಹೆಂಗೆ ಯಾವಾಗ ಹೆಂಗೆ ಚೇಂಜ್ ಆಗ್ತಾರೆ ಅನ್ನೋದನ್ನು ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ನಮ್ಮ ಹೊರಗಡೆ ಕೂಡ ಹಿಂಗೆ ಜನ ಇದ್ದಾರಲ್ಲಪ್ಪ, ಇದು ರಿಯಾಲಿಟಿ ಶೋನೇ, ರಿಯಲ್ ಆಗಿನೇ ಇರ್ತದೆ ಇದು ಅಂತ ಹೇಳಿ ನಮ್ಗೆಲ್ರಿಗೂ ಅನಿಸ್ತದ. ಆದರೆ ಇಲ್ಲಿ ಇದನ್ನೆಲ್ಲ ಬಿಟ್ಟು ಇವ್ರ ವ್ಯಕ್ತಿತ್ವ ಮೇಲೆ ತೊಗೊಂಡು ಹೋದರೆ ಚೆನ್ನಾಗಿ ಅನ್ಸುತ್ತೆ ಅಂಥೇಳಿ ನನ್ಗೆ ಅನ್ಸಕತ್ತದ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.